ಹತ್ತಿ ನುಗ್ತಾರೆ ಅಂತ ಹೇಳಿದ್ರೆ ಈ ಜನ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದ್ರು ತಪ್ಪೇನೈತೆ? ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ, ನೀವು ಕುಮ್ಮಕ್ಕು ಕೊಡ್ತಾ ಇದ್ದೀರಾ, ನೀವು ಜನರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ. ಸಾಮಾಜಿಕ ಹೋರಾಟ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಹೇಳಿದ್ರು, ಪಾಪ ಅಮಾಯಕರನ್ನ ಬಲಿಪಶು ಮಾಡುವ ಜ್ಞಾನೇಂದ್ರ ಇದು ಮುನ್ನಾರ. ಆಯ್ತು, ಜ್ಞಾನೇಂದ್ರ ಹೇಳಿದ್ರು ಹೋಮ್ ಮಿನಿಸ್ಟರ್ ಅವರೇ, ಡಿ ಕೆ ಶಿವಕುಮಾರ್ ಮೇಲೆ ಏನು ಕ್ರಮ ಮಾಡಬೇಡ್ರಪ್ಪ, ಹೊಡಿಬೇಡ್ರಿ ಅಂತ ಹೇಳಿದ್ರು. ವಿರೋಧ ಪಕ್ಷ ಇದ್ರು ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ, ಪ್ರಜಾಪ್ರಭುತ್ವಕ್ಕೆ. ಇವತ್ತು ಅದಕ್ಕೆ ಕೊಟ್ಟಿಲ್ಲ. ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ಈ 4 ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ. ಇದಕ್ಕೆ ಸರ್ಕಾರ ಒಪ್ಪಬೇಕು. ಸಮುದಾಯ ಇಲ್ಲ ಮಾತಾಡ್ತಾರೆ. ಇಡೀ ರಾಜ್ಯಾದ್ಯಂತ ಈ ಹೋರಾಟ ನಿಲ್ಲಬೇಕು ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ನಾವು ಹೋರಾಟವನ್ನ ಮುಂದುವರಿಸ್ತೀರಿ. ನಾನು ಹೇಳೋದು ಸರ್ಕಾರ ಕೂಡಲೇ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ವಿಜಯಾನಂದ ಕಾಶ್ಯಪ್ ಮಾಡಿದ್ದು ಹೋರಾಟ ಅವ್ರಿಗೆ ಕೂಡ ರೈಟ್ ಇದೆ. ಅವ್ರು ಕೂಡ 0 ಅವರಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಅವ್ರಿಗೆ ಕೊಡ್ತೇನೆ. ಈಗ ಮಾತಾಡಿ ವಿಜಯಾನಂದ ಕಾಶ್ಯಪ್. ಈಗ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅಲ್ಲಿ ಒಬ್ಬರು ಕೊಡಿ, ನಾವು ಮಾತಾಡ್ತೀವಿ. ವಿಜಯಾನಂದ ಕಾಶ್ಯಪ್ ಮಾಡಿದ್ದಾರೆ ಆಮೇಲೆ ಕೊಟ್ಟಿರೋದು ಅವರು. ಕೊಡಿ ಅಧ್ಯಕ್ಷರೇ, ನಾನು ಅವರು ಕೂಡ ಕೊಟ್ಟಿದ್ದಾರಲ್ಲ. 2 ನಿಮಿಷ ಮುಗಿಸ್ತಾರೆ. ಕೊಡ್ತೇನೆ ಅವ್ರಿಗೆ. ಸಿಸಿ ಪಾಟೀಲ್ ಮಾತಾಡೋದೇ ಕಡಿಮೆ. ಸಿಸಿ ಪಾಟೀಲ್ ಮಾತಾಡ್ಲಿಕ್ಕೆ ನೆಕ್ಸ್ಟ್ ಸಿಸಿ ಪಾಟೀಲ್ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ ಒಂದ್ ನಿಮಿಷ ಒಂದ್ ನಿಮಿಷ. ಮುಖ್ಯಮಂತ್ರಿಗಳು ನನ್ನ ಮಾದೇವಪ್ಪ ಸಾವ್ರನ್ನ ಹೋಗಿದ್ವಿ. ನಾವು ಸ್ವಾಮೀಜಿ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಾನು ಹೇಳುವಂತದ್ದಿಷ್ಟೇ, ಏನು ಅಲ್ಲಿ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾವು ಹೋಗಿ ಬರುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದ್ ನಿಮಿಷ ಹೇಳ್ತೀನಿ. ಈ ತರ ಸರ್ಕಾರ ಮುಖ್ಯಮಂತ್ರಿಗಳು 10 ಜನ ಬರಬೇಕು ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಏನ್ ಹೇಳಿದ್ರು ಅಂತಕ್ಕಂಥದ್ದು, ಏನ್ ಕರೆ ಕೊಟ್ರು ಅಂತಕ್ಕಂಥದ್ದು ದಯವಿಟ್ಟು ರೆಕಾರ್ಡಿಂಗ್ ಇರ್ತದೆ. ತಪ್ಪು ಸಂದೇಶ ಪ್ಲೇ ಮಾಡಿ. ಸುಧಾಕರ್ ಸುರೇಶ್ ಅವರೇನ ಆಗ್ಲಿ. ವಿಜಯಾನಂದ 2 ನಿಮಿಷ ನೆಕ್ಸ್ಟ್ ನೀವು ಮಾತಾಡಿ. ಅಧ್ಯಕ್ಷರೇ, ಆದಷ್ಟು ಬೇಗ ಸಂಕ್ಷಿಪ್ತವಾಗಿ. ಏನೊಂದು ಪ್ರತಿಭಟನೆ ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂತ ಏನೊಂದು ಪ್ರತಿಭಟನೆ ಅಖಿಲ ಭಾರತ ಲಿಂಗಾಯತ ಪಂಚಾಯತ್ ನಿಮ್ಮ ಮಿತ್ರರಿಗೆ ಮಾಡಿದ ನಿಮ್ಮಿಂದ ಕಲಿಬೇಕಾಗಿಲ್ಲ. ಏನ್ ಮಾತಾಡ್ತೀರಿ? ನೀವೇ ನನಗೆ ಹೇಳಕ್ ಬರ್ತೀರಿ? ಇದೇ ಮಾಡಿದೀನಿ, ಪ್ರಚೋದನೆ ಮಾಡಿದ್ದೆ. ಅದು ನನಗೆ ಹೇಳಿ ಯಾವ ಜಾತಿ ಹುಟ್ಟಿನಿ, ಯಾವ ಜಾತಿ ಸಂಘಟನೆ ಮಾಡೀನಿ, ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಏನ್ ಮಾಡಿದ್ದೀನಿ ಕರೆಕ್ಟ್ ಗೊತ್ತಾಯ್ತಲ್ಲ. ನೋಡಿ, ಮಾತಾಡುವಾಗ ಸಮಾಧಾನದಿಂದ ಎಲ್ಲರಿಗೂ ಕೇಳುವಾಗೆ ಬೊಬ್ಬಾಗಿ ಏನು ಯಾರಿಗೂ ಕೂಡ ಅರ್ಥ ಆಗುದಿಲ್ಲ. ಮಾತಾಡಿ ಸುಖ ಇಲ್ಲ. ಏನ್ ಬೇಗ ಗಡಿಬಿಡಿ ಮಾಡಬೇಡಿ. ಟೈಮ್ ಕೊಡುವ ನಿಮ್ಗೆ. ಸಮಾಧಾನದಿಂದ ಆರಾಮದಲ್ಲಿ ಕರೆಕ್ಟ್ ಆಗಿ ಮಾತಾಡಿ, ಪಾಯಿಂಟ್ ಮಾತಾಡಿ. ನೆಕ್ಸ್ಟ್ ನೀವು ಸಿಸಿ ಪಾಟೀಲ್ ಅವರು. ಮಾನ್ಯ ಅಧ್ಯಕ್ಷರೇ, ಸಮಾಧಾನ. ಮೊನ್ನೆ 10ನೇ ತಾರೀಕಿನಂದು ನಡೆದಂತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ OBC ಮೀಸಲಾತಿ ಶಿಫಾರಸ್ತನ್ನು ಮಾಡೋ ಕುರಿತು ಹೋರಾಟ. ಇದು ನಿನ್ನೆ ಒಂದೇ ಹೋರಾಟ ನಡೆದಿಲ್ಲ ಮಾನ್ಯ ಅಧ್ಯಕ್ಷರೇ. ಕಳೆದ 3 ವರ್ಷದಿಂದ ನಿರಂತರವಾಗಿ ಈ ಹೋರಾಟದಲ್ಲಿ ಸಮಾಜದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಸತತವಾಗಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಏನೊಂದು ಘಟನೆ ನಡೆದಿದೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನಮ್ಮ ಬಂಧುಗಳು ಇವತ್ತು ಬಹಳಷ್ಟು ಜನ ಲಾಠಿ ಚಾರ್ಜಲ್ಲಿ ಪ್ರಚೋದನೆಗೊಳಗಾಗಿ, ಯಾಕಂದ್ರೆ ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಪ್ರಶ್ನೆನೇ ಬರೋದಿಲ್ಲ.
ಹಿಂದೆ ನಾವು 2.5 ವರ್ಷವರೆಗೂ ಕೂಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಕೂಡ ಗಲಾಟೆಗಳು ಆಗಿಲ್ಲ. ನಾವು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಇದೀಗ ತಾನೇ ಒಂದು ಘಟನೆ ಹೇಳಿದ್ರೆ ಅವ್ರಿಗೆ ಮೊದಲು ಅದನ್ನ ಹೇಳ್ಬಿಟ್ಟು ನಾನು ಮುಂದುವರಿತೀನಿ. ಇಲ್ಲೇ ಸುವರ್ಣಸೌಧದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವತ್ತು ಕೂಡ 5-6 ಲಕ್ಷ ಜನ ಸೇರಿದ್ವಿ. ಇದೇ ಆ ಕಡೆ ಇರುವಂತ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ರು. ಅವತ್ತು ಪಕ್ಷಾತೀತವಾದ ಹೋರಾಟ ಇತ್ತು. ಅವತ್ತು ಇದೇ ರೀತಿ ಹೋರಾಟ ಆದಾಗ ನಾವು ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಾಗ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸ್ತಾರೆ ನಮ್ಮ ಹತ್ರ. ಅವಾಗ ಇಲ್ಲಿರುವಂತ ನಾಯಕರು ಆ ಕಡೆ ಕೂತಿದಾರಲ್ಲ, ಅಲ್ಲಿ ಸಚಿವರಿದ್ರು, ಶಾಸಕರಿದ್ರು, ಅನೇಕ ಜನ, ನಾವು ಮಾಜಿ ಶಾಸಕರಿದ್ವಿ, ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ರು, ಅನೇಕ ಜನ ಇದ್ರು. ನಾವು ಮುಖ್ಯಮಂತ್ರಿಗಳು ಕರೀತಾರಂದ ತಕ್ಷಣನೇ ಗೌರವ ಕೊಟ್ಟು ಸುವರ್ಣಸೌಧಕ್ಕೆ ಬಂದು ಅವರ ಕಚೇರಿಯಲ್ಲೇ, ಅವರ ಒಂದು ಕಚೇರಿಯಲ್ಲಿ ಹೋಗಿ ಚರ್ಚೆ ಆಯ್ತು. ಚರ್ಚೆ ಆದಾಗ ಅಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ 5-6 ಮಂದಿ ಮುಂದೆ ಪ್ರಮಾಣ ಮಾಡಿದ್ರು. ಏನು ನೋಡಪ್ಪ, ಈ ಹೋರಾಟ ಇದು ಒಂದು ಉಗ್ರ ರೂಪ ತಾಳೋದು ಬೇಡ, ಇದನ್ನ ಶಾಂತಿ ಸಮಾಧಾನದಿಂದ ಹೋರಾಟವನ್ನು ನಡೆಸ್ರಿ, ನಾನು ಖಂಡಿತವಾಗಿ ನಿಮಗೆ 2 ತಿಂಗಳಲ್ಲಿ ನಾ ಮೀಸಲಾತಿಯನ್ನು ಕೊಡುವಂತ ಏನು ವಿಚಾರವನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾನು ಕೂಡ ಸಾಕ್ಷಿ ಇದ್ದೀನಿ. ಮಾಡಿ ಮುಂದೆ ನಾವು ಎಲ್ಲರೂ ಕೂಡಿ ವಾಪಸ್ ಹೋದ್ವಿ. ಮಾನ್ಯ ಅಧ್ಯಕ್ಷರೇ, ಹೋಗಿ ಆ ಹೋರಾಟ ಸ್ಥಳಕ್ಕೆ ಹೋಗಿ ನಾವು ಹೇಳಿದ್ವಿ ಜನರಿಗೆ, ನೋಡಪ್ಪ ಉಗ್ರರ ಸ್ವರೂಪವನ್ನು ಪಡೆಯುವಂಥದ್ದು ಬೇಡ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ಮಾಡಿದ್ದಾರೆ, ತಾಯಿ ಹಾನಿ ಮಾಡಿ ಅಂತ ಯಾರು ಹೇಳಿಲ್ಲ ನಾವು. ಅಲ್ಲ, ಅಲ್ಲಿ ಹೇಳಿ ನಾವು ಅವತ್ತು ಸಮಾಧಾನ ತಗೊಂಡು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೊಳಿಸಿದ್ವಿ, ಕೊಡ್ತಾರನ್ನೋ ಒಂದು ವಿಶ್ವಾಸಕ್ಕೆ. ಇವತ್ತು ನಿನ್ನೆ ಆಗಿದ್ದೇನು? ಇದು ಪ್ರಚೋದನೆ, ಇದು ಪಕ್ಷಾತೀತವಾದ ಹೋರಾಟ ಅಲ್ಲ, ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ಅಂತನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನೀವು ಇಂಥದಕ್ಕೆಲ್ಲ ಹಿಂಗೆಲ್ಲ ಮಾತಾಡೋದಕ್ಕೆ ಇದನ್ನ ಸಹಿಸ್ಕೊಂಡು ಕೊಡ್ಬೇಕು ಅಂತ ನೀವು ನಿಮ್ಮ ಮಾತು ಅವ್ರು ಕೇಳಿದ್ದಾರೆ, ಅವ್ರು ಮಾತಾಡಿ ಬೇಗ ಮುಗಿಸಿ. ವಿಜಯಾನಂದ ಮಾತಾಡಬಾರ್ದು. ಅವರು ನಿಮಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ನಿಮ್ಮ ಮುಖಾಂತರ ಅಂತೇಳಿ. ಅವ್ರು ಏನಿದ್ದಾರೆ, ನಿಮ್ಮನ್ನು ಕ್ರೆಡಿಟ್ ಕೊಟ್ಟಿದ್ದಾರೆ ಅವರು. ಮಾನ್ಯ ಅಧ್ಯಕ್ಷರೇ, ನಿನ್ನೆ ಏನಾಯ್ತು ಘಟನೆ? ನಮ್ಮ ಸರ್ಕಾರದ ಪ್ರತಿನಿಧಿಗಳು ಹೋಗಿದ್ದಾರೆ. 3 ಜನ ಸಚಿವರು, ಸನ್ಮಾನ್ಯ H.C. ಮಾದೇವಪ್ಪನವರು, ಡಾಕ್ಟರ್ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟೇಶ್ ಅವರು, ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾರ. ಆ ಸಮಾಜದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟ ಮಾಡಕ್ ಬಂದಿದ್ರು, ಗೊತ್ತಾ ನಿಮ್ಗೆ? ಅವ್ರು ಬೇಗ ಮುಗಿಸ್ಲಿ, ಮತ್ತೆ ನೀವು ಮಾತಾಡೋದಿಲ್ವಾ? ಹೇಳಕ್ ಹೋಗ್ಬೇಡ್ರಿ, ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳು ಅಂತೇಳಿ ಇದನ್ನ ಮಾಡಿದ್ದೀನಿ. ಆಮೇಲೆ ಇನ್ನೊಂದು CC ಪಾಟೀಲ್ ಅಣ್ಣನವರು ಹೇಳಿದ್ರು, ಅಣ್ಣ ನಾನೇ ನಿಮಗ್ ಫೋನ್ ಮಾಡಿದೆ, ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ 10 ಮಂದಿನ ಕರೆಯಕತ್ತಾರನ್ನ ಕರೀರಿ ಅಂದಿದ್ದಕ್ಕೆ ನೀವೇನ್ ಹೇಳಿದ್ರಿ? ಬೆಲ್ಲದವ್ರಿಗೆ ಫೋನ್ ಹಚ್ತಾ ಇದೀನಿ, ಯತ್ನಾಳ್ ಅವ್ರಿಗೆ ಫೋನ್ ಹಚ್ತಾ ಇದೀನಿ, ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. 2 ಸತ ನಿಮ್ಗೆ ಹೇಳಿದ್ರಿ. ಉತ್ತರ ಕೊಡ್ತೇನೆ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಮುಖ್ಯಮಂತ್ರಿ ನೀವು ಯಾವಾಗ ಫೋನ್ ಹಚ್ಚಿರ ಅಂದ್ರ ಬೆಂಕಿ ಹಚ್ಚಿ ಬಳಿ ಸುಟ್ಟಿಂದ ಫೈರ್ ಫೈಟರ್ ಬಂದಂಗಾಗಿತ್ತು ನಿಮ್ದು. ಹೌದೌದು, ಹಿಂದೆ ನೀವು ಹೇಳಿದಾಗ ನಾವು ಕೇಳಿದೀವಿ. ಮಾನ್ಯ ಅಧ್ಯಕ್ಷರೇ, ಇದೇ CC ಪಾಟೀಲ್ ಸಚಿವರಿದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು. ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತೀವಿ ನಾವು ಅಂದಾಗ. ಮುಂದಕ್ಕೆ ಹೋಗ್ಲಿ. ಮುಂದೆ ಇವತ್ತು ಅದು ನಡೆದಂಥದ್ದು ಸತ್ಯ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ. ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರು ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ. ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ. ವಿಜೇಂದ್ರ ಅವರು ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಪೂರಾ ಪ್ರಾಯೋಜಿಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ನಡೀತು. ಇದು ಪಕ್ಷಾತೀತವಾದ ಹೋರಾಟ ಆಯ್ತು. ಮಾನ್ಯ ಅಧ್ಯಕ್ಷರೇ, ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೀವಿ. ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮಗೆ 2A ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು. ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ, ಕಾಯ್ದ್ವಿ. ಕಾಯ್ದಾಗ ಇವರು 2D 2C ಅಂತ ಮೀಸಲಾತಿಯನ್ನು ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಏನು 2B ಮೀಸಲಾತಿಯಲ್ಲಿರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ 2%, ಒಕ್ಕಲಿಗರಿಗೆ 2%. ಏನು ನಾವು ಈಗಾಗಲೇ 3B ಇದೀವಿ. ಮಾನ್ಯ ಅಧ್ಯಕ್ಷರೇ, ನಾವು 5% ಮೀಸಲಾತಿಯನ್ನು ಪಡಿತಾ ಇದ್ದೀವಿ. ಏನ್ ಮಾಡಿದ್ರು? 2D 2C ಅಂತೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ, ಅಲ್ಲ ನಾ ಹೇಳೋದಕ್ಕೆ ಅವಕಾಶ ಕೊಡ್ರಿ, ಏನಾಗಿದೆ ಅನ್ನೋದನ್ನ ಸತ್ಯಾಸತ್ಯತೆ ಇಡಬೇಕು ಇವತ್ತಿಲ್ಲಿ
ಸದನದಲ್ಲಿ ಚರ್ಚೆ ಆಗುವಾಗ ಕೂಡ ಅವಕಾಶ ಇರುವಾಗ ಮಾತಾಡಕ್ಕೆ ಸಾಕಾಗ್ತದ. ನೆಕ್ಸ್ಟ್ ನೀವು ಮಾತಾಡಿ. ಗೃಹ ಸಚಿವರ ಟಿಪ್ಪಣಿ ಮೇಲೆ ಚರ್ಚೆ ಆಗಬೇಕು. ಮೀಸಲಾತಿ ಬಗ್ಗೆ ಆದ್ರೆ ಅರ್ಧ ಗಂಟೆ 1 ಗಂಟೆ ಅರ್ಧ ದಿವಸ ಚರ್ಚೆ ಕೊಡ್ರಿ. ನಾ ಮಾತಾಡ್ತೇನೆ. 5 ನಿಮಿಷ ಮುಗಿಸ್ತಾರೆ. 5 ನಿಮಿಷ ಮುಗಿಸ್ತೀನಿ. ನೀವು ಮಾತಾಡ್ತೀರಿ. ನೀವು ಮಾಡಿದ್ರಲ್ಲ ಸ್ವಾಮಿ ಅವರೇ, ಹೇಳ್ತಾ ಇದಾರೆ ಕೇಳಿ. ಮಿಸ್ಟೇಕ್ ಮಾಡಬೇಡಿ. ಅವ್ರು ಮಾತಾಡ್ಲಿ, ಬೇಗ ಬೇಗ ಫಿನಿಶ್ ಮಾಡಿ. ಮಾನ್ಯ ಅಧ್ಯಕ್ಷರೇ, 2D 2C ಮೀಸಲಾತಿಯನ್ನ ಕೊಟ್ರು. ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು. ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಹೊಡೆದಿದ್ದೆ ಸರಿ ಆಯ್ತು ತಪ್ಪಾಯ್ತು ಅಷ್ಟೇ ಹೇಳಿ. ಸರ್ಕಾರ ನಾವು ಇವ್ರು ಕೇಳಕ್ ಆಗ್ತಾ ಇಲ್ಲ. ಕಂಟಿನ್ಯೂ ಮಾಡಪ್ಪ ನೀವು. ಮಾನ್ಯ ಅಧ್ಯಕ್ಷರೇ, ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ 2D 2C ಅನ್ನ ತಿರಸ್ಕಾರ ಮಾಡಿದೆ. ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂಥವ್ರು, ಅವ್ರ ಹೆಸರು ತೊಳಕ್ ಮುಗುದಿಲ್ಲ. ನನಗೂ ಸ್ವಲ್ಪ ದೊಡ್ಡ ಸಿಕ್ಕಿ ಐತಿ, ನನಗೂ ಹ್ಯಾಮಸ್ ಐತಿ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂಥವ್ರು. ಮಾನ್ಯ ಅಧ್ಯಕ್ಷರೇ, ಏನ ಇವ್ರು ಬಾಯಿ ಬಂದಂಗೆ ಮಾತಾಡ್ತಾರ, ರೆಡಿ ಇಲ್ಲ. ಯಾರ ಹೆಸರು ಹೇಳಕ್ ಹೋಗೋದಿಲ್ಲ. ಬೇಕಾದವರು ಏನ್ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು 2D 2C ಅನ್ನ ಸ್ವಾಗತ ಮಾಡಿದ್ರು, ಸಂಭ್ರಮ ಮಾಡಿದ್ರು. ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ, ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ 2D 2C ಮೀಸಲಾತಿಯನ್ನು ಕೊಟ್ಟಿದ್ರು. ಅಲ್ಲಿ ತೆಗೆಯುವಂತ ಕೆಲಸ ಸಚಿವರ ಹೇಳಿಕೆ ಮೇಲೆ ಚರ್ಚೆ ಅವನು ಭಾಗಿದಾರ. ನಾನು ಅಧ್ಯಕ್ಷರೇ, ನಾನು ಈ ಹೋರಾಟದಲ್ಲಿ ನಿರಂತರವಾಗಿ ಸತ್ಯತೆಯನ್ನು ಹೇಳಬೇಕು. ನಾನು ಬೇಗ ಹೇಳಿ. ಮಾನ್ಯ ಅಧ್ಯಕ್ಷರೇ, 2D 2C ಏನಾಯ್ತು, ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು. ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು. ಎದಕ್ಕೆ? ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ, ಅದಕ್ಕೆ ನೀವು ಕಿತ್ತುವಂತ ಅಧಿಕಾರ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು. ಮುಂದೆ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಬಿಜೆಪಿ ತಡೆಯಾಜ್ಞೆಯನ್ನು ಕೊಡುತ್ತೆ. ಸಭೆ ಗಮನಕ್ಕೆ ತನ್ನಿ. ಈಗ ಚರ್ಚೆ ಆಗ್ತಾ ಇರೋದು ಆ ನೋಟಿಸ್ ಮೇಲೆನೋ ಅಥವಾ ಗೃಹ ಸಚಿವರು ಕೊಟ್ಟಿರುವಂತ ಹೇಳಿಕೆ ಮೇಲೆ ಕೇಳ್ತಾ ಇದ್ದಾರೆ. ನೀವು ಅದನ್ನ ಒಂದ್ಸರಿ ತೋರಿಸ್ತೀರಿ, ಇದನ್ನೊಂದು ತೋರಿಸ್ತೀರಿ, ಯಾವ್ದ್ರ ಮೇಲೆ ಡಿಸ್ಕಷನ್ ಆಗ್ತಾ ಇದೆ? ಒಬ್ಬ ಸದಸ್ಯ ಮಾತಾಡಕ್ಕಾಗಲ್ಲ. ಹೋರಾಟದಲ್ಲಿ ನಾನು ಮುಂಚೆ ಇರ್ತಾವ ಇವರು ಒಮ್ಮಕ್ಕನೇ ಅದನ್ನು ತಗೊಂಡೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಿಕೊಂಡು ಇವತ್ತು ಪ್ರಾಯೋಜಿತ ಮಾಡಿ ಅಲ್ಲಿ ಪ್ರಚೋದನೆ ಮಾಡಿ ಪಾಪ ಅಮಾಯಕರು ನಮ್ಮ ಸಮಾಜದವ್ರನ್ನ ಹೊಡಿಸಿದ್ರಲ್ಲ ಇವರು. ಇದು ಹೊಡಿಸ್ತವ್ರು ಇವರೇ ಮಾನ್ಯ ಅಧ್ಯಕ್ಷರೇ, ಅದು ನಾವಲ್ಲ, ಇವರೇ ಹೊಡಿಸ್ತವ್ರು, ಬಿಜೆಪಿ ಅವರೇ ಹೊಡಿಸ್ತವ್ರು. ಇಂಥ ಪ್ರಚೋದನೆ ಕೊಡೋರು ಇವರೇ. ಮಾನ್ಯ ಅಧ್ಯಕ್ಷರೇ, ತಡೆಯಾಜ್ಞೆ ಬಂತು. ಅವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾಲಿಸಿಟರ್ ಜನರಲ್ ಏನು ಹಿಂಬರ ಬರೆದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ನಾವು 2B ಮೀಸಲಾತಿಗೆ ಯಾವುದೇ ಅಡೆತಡೆಯನ್ನ ತರೋದಿಲ್ಲ, ಯಥಾಸ್ಥಿತಿಯನ್ನ ಕಾಪಾಡ್ಕೋತೀವಿ ಅಂತೇಳಿ ಹಿಂಬರ ಬರೆದು ಕೊಟ್ಟು ಬಂದ್ರು ಅಧ್ಯಕ್ಷರು. ಇಲ್ಲಿ ಮೀಸಲಾತಿ ಚುನಾವಣೆ ಬಂದಿದೆ ಅಂತೇಳಿ ಮೀಸಲಾತಿ ಘೋಷಣೆ ಮಾಡ್ತಾರ, ಅಲ್ಲಿ ಹೋಗಿ ಹಿಂಬರ ಬರಕ್ ಕೊಟ್ಟು ಬಂದಿದ್ದಾರೆ. ಹಿಂಬರ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತಡೆಯಾಜ್ಞೆ ಇದೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಮೀಸಲಾತಿಯನ್ನ ಮಾತಾಡುವಂತ ಪರಿಸ್ಥಿತಿನೇ ಇಲ್ಲ. ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದಾರೆ ಅಂದ್ರೆ, ಮಾನ್ಯ ಅಧ್ಯಕ್ಷ, ನಾವು ಹಿಂದುಳಿದ ವರ್ಗದ ಆಯೋಗಕ್ಕೆ ನಾನು ನಮ್ಮ ದಿನೇಶ್ ಪಾಟೀಲ್ ಅಂತ ಅಡ್ವೊಕೇಟ್ ಇಬ್ರು ಕೂಡ ಅರ್ಜಿ ಹಾಕಿದ್ದೀವಿ. 3 ಬಾರಿ ನಮಗೆ ಹಿಯರಿಂಗ್ ಮಾಡಿದ್ರು ಅವರು, ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು. ಅವಾಗ ಅರ್ಜಿ ಹಾಕಿದವರು ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ, ನಾನು ಅವರು ನಮ್ಮ ವಕೀಲರಾಗಿ ಅವರು ಅರ್ಜಿ ಹಾಕಿದ್ದೀವಿ ಕೋರ್ಟ್ನಾಗ. ಇವತ್ತು ಅಲ್ಲಿ ಹಿಂದುಳಿದ ವರ್ಗದ ಆಯೋಗ ಅದನ್ನ ಜಿಲ್ಲೆಗಳನ್ನ ಸರ್ವೆ ಮಾಡ್ತಾ ಇತ್ತು. 18 ಜಿಲ್ಲೆ ಸರ್ವೆ ಮುಗಿದಿತ್ತು.
ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತು? ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಚುನಾವಣೆಯ ಪೂರ್ವದಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು, ಅವಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 2D 2C ಕೊಟ್ಬಿಟ್ವಿ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ನಾಗ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದರ ಅರ್ಥ ಏನು ಮಾನ್ಯ ಅಧ್ಯಕ್ಷರೇ? ಇವತ್ತಿಗೂ ಮೀಸಲಾತಿ ಇದೆಯಾ ನಮಗೆ? ಇವತ್ತು ಇವರು ಸ್ಪಷ್ಟಪಡಿಸಬೇಕು. ಈ ನಾಯಕರು ಯಾರು ಇವತ್ತು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು 2D ಬೇಕಾ, 2A ಬೇಕಾ, 2C ಬೇಕಾ? ಯಾರು ವಿರೋಧಿ ಮಾನ್ಯ ಅಧ್ಯಕ್ಷರೇ? ಇವತ್ತು ಅರ್ಥ ಮಾಡ್ಕೊಡ್ರಿ. ಇವರು ಇಲ್ಲಿ ಕೊಟ್ಟಂಗ್ ಮಾಡ್ತಾರೆ, ಅಲ್ಲಿ ಹೋಗಿ ಹಿಂಬರ ಬರೆದು ಕೊಟ್ಟು ಬರ್ತಾರೆ. ಇದರ ಅರ್ಥ ಏನು? ಪಂಚಮಸಾಲಿಗಳು ವಿರೋಧಿಗಳ, ಪಂಚಮಸಾಲಿಗಳ ಪರ ಇದ್ದಾರ? ಇವತ್ತಿಗೂ ಸ್ಪಷ್ಟ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು 2D ಕೊಟ್ಬಿಟ್ರು, 2C ಕೊಟ್ಬಿಟ್ರು. ಎಲ್ಲಿದೆ ಸ್ವಾಮಿ 2D 2C ಸರ್ಟಿಫಿಕೇಟ್ ಕೊಡ್ರಿ ನಮ್ಮ ಕೈಯಾಗ, ನಮ್ಮ ಮಕ್ಕಳಿಗೆ ಕೊಡ್ರಿ. ಇಲ್ಲ, ಬರ್ತಾ ಇಲ್ಲ 2D 2C ಸರ್ಟಿಫಿಕೇಟ್ ಇಲ್ಲ. ಇವತ್ತು ಮಾನ್ಯ ಅಧ್ಯಕ್ಷರೇ, ಆದ ಕಾರಣ ನಾವು ತದನಂತರ ಏನು ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರಿಸಿದ್ವಿ. ಪೂಜ್ಯರ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಿಮಗೆ ಗೊತ್ತಿದೆ, ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ. ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ, ಬಿಜೆಪಿಯವರು ಬಂದಿದ್ದಿಲ್ಲ. ಆದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.